ಇನ್ನು ಮಂಡ್ಯದಲ್ಲಿ ಒಂದು ಕಡೆ ಸುಮಲತಾ ಸಮಾವೇಶ ನಡೆಸ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಎಚ್ಡಿಕೆ ಅಲ್ಲಿದ್ದುಕೊಂಡು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಎಚ್ಡಿಕೆ ಗುಪ್ತಚರ ಇಲಾಖೆಯ ಮೂಲಕ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಈಗ ನಮ್ಮ ಪ್ರತಿನಿಧಿ ಕೊಡ್ತಾ ಇದ್ರು. ಒಂದು ಕಡೆ ಸಕ್ಕರೆ ನಾಡಲ್ಲಿ ಸುಮಲತಾ ಶಕ್ತಿ ಪ್ರದರ್ಶನ, ಇನ್ನೊಂದು ಕಡೆ ಕೆಆರ್ಎಸ್ ನಲ್ಲಿ ಇದ್ದುಕೊಂಡು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ, ಕ್ಷಣ ಕ್ಷಣದ ಮಾಹಿತಿ ಜೊತೆಗೆ ನಿಖಿಲ್ ಗೆಲುವಿಗೆ ಮಾಸ್ಟರ್ ಪ್ಲಾನ್ ರೂಪಿಸ್ತಾ ಇದ್ದಾರೆ ಎಚ್ಡಿಕೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಯಾಕಂದ್ರೆ ಅಂದುಕೊಂಡಷ್ಟು ಸುಲಭವಾಗಿ ಸುಮಲತಾ ಸಮಾವೇಶದಿಂದಾಗಿ ಮಂಡ್ಯದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇರೋದು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸವಾರರು ಪರದಾಟ ನಡೆಸುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಮಂಡ್ಯ ನಗರದ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿ ಸಮಾವೇಶ ನಡೀತಾ ಇದ್ದು, ಸಮಾವೇಶದಿಂದಾಗಿ ಮಂಡ್ಯ ನಗರದಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ನಾಮಪತ್ರ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಈಗ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ದೊಡ್ಡ ಸಮಾವೇಶವನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಸಮಾವೇಶದಿಂದಾಗಿ ಈಗ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅನ್ನುವಂತಹ ಮಾಹಿತಿ. ಟ್ರಾಫಿಕ್ ಜಾಮ್ನಿಂದಾಗಿ ಈಗ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಂಡ್ಯದಲ್ಲಿ ಸುಮಲತಾ ನಾಮಪತ್ರ ಸಲ್ಲಿಕೆಯ ಹಿನ್ನೆಲೆಯಲ್ಲಿ ಈಗ ಕಷ್ಟ ಆಗ್ತಾ ಇರೋದು ವಾಹನ ಸವಾರರಿಗೆ. ಯಾಕಂದ್ರೆ ಸಮಾವೇಶಕ್ಕೆ ಬರುವ ಹೋಗುವ ಜನರ ಸಂಖ್ಯೆ ಕೂಡ ಅಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮಂಡ್ಯದಲ್ಲಿ ಈಗ ಎಲ್ಲಿ ನೋಡಿದ್ರು ಕೂಡ ಟ್ರಾಫಿಕ್ ಜಾಮ್ ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸವಾರರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಮಂಡ್ಯ ನಗರದ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಸಮಾವೇಶದಿಂದಾಗಿ ಮಂಡ್ಯ ನಗರದಲ್ಲಿ ಟ್ರಾಫಿಕ್ ಜಾಮ್ನ ಬಿಸಿ ತಟ್ಟಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಈಗ ಸುಮಲತಾ ನಾಮಪತ್ರ ಸಲ್ಲಿಸಿದ್ದು ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಬೃಹತ್ ಸಮಾವೇಶದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ರಾಕಿಂಗ್ ಸ್ಟಾರ್ ಯಶ್ ಇಬ್ರು ಕೂಡ ಪಾಲ್ಗೊಂಡಿದ್ದಾರೆ. ಹೀಗಾಗಿ ಒಂದು ಕಡೆ ಸ್ಟಾರ್ ನಟರು, ಇನ್ನೊಂದು ಕಡೆ ಸುಮಲತಾ, ಅಂಬರೀಶ್ ಅವರು ನಾಮಪತ್ರ ಸಲ್ಲಿಸ್ತಾ ಇರುವಂತದ್ದು. ಅಂಬರೀಶ್ ಅಭಿಮಾನಿಗಳು, ಇನ್ನು ಸಿನಿರಂಗದ ದಿಗ್ಗಜರು ಕೂಡ ಅಲ್ಲಿ ಆಗಮಿಸಿರುವಂತಹ ದೃಶ್ಯವನ್ನು ಕೂಡ ನಾವೀಗ ನೋಡಬಹುದು. ಒಂದು ಕಡೆ ಸಿನಿಮಾ ತಾರೆಯರು ನೋಡೋದಕ್ಕೆ ಜನರು, ಮತ್ತೊಂದು ಕಡೆಗೆ ಅಂದ್ರೆ ಅಂಬರೀಶ್ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಅಲ್ಲಿ ಒಟ್ಟಾಗಿ ಸೇರಿರುವಂತಹ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ. ಈಗ ಮಂಡ್ಯದಲ್ಲಿ ಟ್ರಾಫಿಕ್ ಜಾಮ್ನ ಬಿಸಿ ಜೋರಾಗಿ ತಡ್ತಾ ಇದೆ ಸವಾರರಿಗೆ ಅನ್ನುವಂತಹ ಮಾಹಿತಿ. ಹೇಗಿದೆ ಪರಿಸ್ಥಿತಿ? ಸುಕನ್ಯಾ, ಮಂಡ್ಯ ಅಂದ್ರೆ ಬೆಂಗಳೂರು ಮೈಸೂರು ಓಡಾಡ್ತಕ್ಕಂಥ ಸಾಕಷ್ಟು ವಾಹನಗಳಿಗೆ ಇರ್ತಕ್ಕಂಥದ್ದು ಒಂದೇ ರೋಡ್, ಮೇನ್ ರೋಡ್. ಹೀಗಾಗಿ ಮಂಡ್ಯದಲ್ಲಿ ಇವತ್ತು ನಡೆದಿರ್ತಕ್ಕಂಥ ಬೆಳವಣಿಗೆ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ವೀಕೆಂಡ್ ಬಂತು ಅಂದ್ರೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಾಹನ ಸವಾರರು ಪರದಾಡ್ತಾರೆ. ಆದ್ರೆ ಇವತ್ತು ಸುಮಲತಾ ಅವರು ಏನು ನಾಮಪತ್ರ ಸಲ್ಲಿಸಲಿಕ್ಕೋಸ್ಕರ ಮಂಡ್ಯಕ್ಕೆ ಬಂದ್ರು. ಮಂಡ್ಯ ಜಿಲ್ಲಾಧಿಕಾರಿಗಳ ನಾಮಪತ್ರ ಸಲ್ಲಿಸಿದ್ರು. ಅಲ್ಲಿಂದ 11:30ಯಿಂದ ಸುಮಾರು 1 ಗಂಟೆವರೆಗೂ ಕೂಡ ಅವರು ಏನು ರೋಡ್ ಶೋ ಮೂಲಕ, ಅಂದ್ರೆ ಡಿಸಿ ಕಚೇರಿಯಿಂದ ಸಿಲ್ವರ್ ಜುಬ್ಲಿ ಪಾರ್ಕ್ ವರೆಗೂ ಸುಮಾರು 2 ಕಿಲೋಮೀಟರ್ ಆಗುತ್ತೆ, ಅಲ್ಲಿವರೆಗೂ ಕೂಡ ರೋಡ್ ಶೋ ಮೂಲಕ ಬಂದ್ರು. ಈ ಟೈಮ್ ನಲ್ಲಿ ಭಾರಿ ಪ್ರಮಾಣದಲ್ಲಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು ನೆರೆದಿದ್ದರಿಂದ ಸಹಜವಾಗಿ ಅಲ್ಲಿ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ ಉಂಟಾಗಿತ್ತು. ಹೀಗಾಗಿನೇ 2-3 ಗಂಟೆಗಳು ಮೂಲ ಸಾಕಷ್ಟು ವಾಹನ ಸವಾರರು ಪರಿತಪಿಸಿದ್ರು. ಕಡೆಗೆ ಏನೋ ವಾಹನ ದಟ್ಟಣೆ ಹೆಚ್ಚಾಗ್ತಾ ಇರ್ತಕ್ಕಂಥ ಪ್ರಮಾಣ ಕಂಡಂತ ಪೊಲೀಸ್ನವರು ವಾಹನಗಳನ್ನ ಬೇರೆ ಬೇರೆ ರಸ್ತೆಗಳ ಮೂಲಕ ಹೋಗ್ಲಿಕ್ಕೆ ಏನು ರೂಟ್ ಮಾರ್ಗ ಬದಲಾವಣೆ ಮಾಡಿದ್ರು. ಆ ನಂತರ ನಿಧಾನವಾಗಿ ಅದು ಏನು ನಿಯಂತ್ರಣಕ್ಕೆ ಬರ್ತಾ ಇದೆ. ಈಗಲೂ ಕೂಡ ನಿಧಾನವಾಗಿ ವಾಹನ ಸವಾರರು ಏನು ಚಲಾವಣೆ ಮಾಡ್ತಾ ಇದ್ದಾರೆ ರಸ್ತೆನಲ್ಲಿ. ಆದ್ರೆ ಸಿಲ್ವರ್ ಜುಬ್ಲಿ ಪಾರ್ಕ್ ಇರ್ತಕ್ಕಂಥದ್ದು ಬೆಂಗಳೂರು ಮೈಸೂರು ಹೊಂದ್ಕೊಂಡಂಗೆನೆ. ಹೀಗಾಗಿನೇ ಒಂದ್ ಕಡೆ ಇಬ್ರು ನಟರು, ಪ್ರಮುಖ ನಟರು ಭಾಗವಹಿಸಿದ್ದಾರೆ. ಸುಮಲತಾ ಅವರು ಇದ್ದಾರೆ, ಹಾಗೇನೆ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ, ಮತ್ತೆ ಅಂಬರೀಶ್ ಅಭಿಮಾನಿಗಳಿದ್ದಾರೆ, ರೈತ ಸಂಘ ಕಾರ್ಯಕರ್ತರುಗಳಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಜನಸಂದಣಿ ಇರೋದ್ರಿಂದ ಇಲ್ಲಿ ಒಂದಷ್ಟು ಪ್ರಮಾಣದಲ್ಲಿ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ. ಸುಕನ್ಯಾ, ಧನ್ಯವಾದ ರವಿ.